ಹೋಗ್ಲಿ ಬಿಡು, ಹೊಸ ಫ್ರಾಕ್ ತರ್ತೀನಿ ಇರು. ಬಾ. ಏಯ್, ಅದು ನನ್ನ ಬಟ್ಟೆ, ನೀಟಾಗಿ ನೋಡ್ಕೋ. ಈಗ ಇದು ನನ್ನ ಬಟ್ಟೆ. ಅಯ್ಯೋ ದೊಡ್ಡ ನೀನು. ನಿಂದೆ ಬಟ್ಟೆ ಯಾಕೆ? ಸುಮ್ಮನೆ ಸುಮ್ಮನೆ ಹಂಗಂದೆ. ತಾರ್ರೆ ನೀನು. ಏನೇ ನಿನ್ ಕೂದಲೆಲ್ಲ ಇಷ್ಟೊಂದು ಒರಟಾಗಿದೆ. ಎಣ್ಣೆ ಹಾಕೋದ್ರೆ ನನ್ನ ಮಾತೇ ಕೇಳಲ್ಲ ನೀನು. ನಿನ್ ಕೂದಲಿಗೆ ಬಾಚಣಿಗೆ ತಾಗ್ಸೋದೇ ಇಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಹೆಂಗಾಗತ್ತೆ ಹೇಳು? ಹಂಗಂದ್ರ ಅಯ್ಯೋ ಇವಳಿಗೆ ಇಂಗ್ಲಿಷ್ ಗೊತ್ತಿಲ್ವಲ್ಲ. ಕಳ್ಳಿ, ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ಗೊತ್ತಿಲ್ವಾ ನಿನ್ಗೆ? ಅಂದ್ರೆ ರಕ್ತ ಸಂಚಾರ ಆಗೋದಿಲ್ಲ ಅಂತ. ದಿನಕ್ಕೆ 2 ಸಲ ತಲೆ ಬಾಚ್ಬೇಕು. ನಿನ್ಗೆ ಉದ್ದ ಕೂದಲಿದ್ರೆ ಜಡೆ ಹಾಕಿ ಹೂವು ಮುಡಿಸ್ತಾ ಇದ್ದೆ. ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ರಾಮ, ನನ್ನ ಕಣ್ಣನ್ನ ನಾನೇ ನಂಬಕ್ಕಾಗ್ತಿಲ್ಲ ಕಣ. ಹೇಗೆ ನಡೀತಿದೆಲ್ಲ? ಸಿಹಿ ಹೇಗೆ ಬಂದ್ರು? ಅಪ್ಪು, ಯಾರೋ ಆ ಹುಡುಗಿ ನೋಡೋದಕ್ಕೆ ನಮ್ ಸಿಹಿ ತರಾನೇ ಇದ್ದಾಳೆ. ಸಿಹಿ ತರನಾ? ಇದೇನ್ ಚಿಕ್ಕಿ ಈ ತರ ಮಾತಾಡ್ತಾ ಇದ್ದೀರಾ? ಅದು ನಮ್ ಸಿಹಿನೇ. ಏನ ಸಿಹಿನಾ? ಹೇ, ಏನೋ ರಾಮ, ನಮ್ಮ ಕಿವಿ ಮೇಲೆ ಕ್ರಿಕೆಟ್ ಸ್ಟೇಡಿಯಂ ಕಾಣಿಸ್ತಾ ಇದೆಯಾ ನಿಂಗೆ? ಇಡೀ ಲಾಲ್ಬಾಗ್ಗೆ ಕಿತ್ತಂದಿಡ್ತಾ ಇದೆಯಾ? ಸಿಹಿ ಅಂತೆ ಸಿಹಿ ಅಲ್ಲ, ಸಿಹಿ ಅವತ್ತೇ ಸತ್ತೋದ್ಲಲ್ಲ, ನಾವೇ ಚಿತೆಯಲ್ಲಿ ಅವಳನ್ನ. ಪ್ಲೀಸ್. ಅದೇನೋ ಗೊತ್ತಿಲ್ಲ ರಾಮ್, ಇಷ್ಟು ದಿನ ಏನೋ ಕಳ್ಕೊಂಡಿದೀನಿ, ಏನೋ ನನ್ನಿಂದ ದೂರ ಆಗಿದೆ ಅಂತ ಅನಿಸ್ತಾ ಇತ್ತು. ಆದ್ರೆ ಇವತ್ತು ಎಲ್ಲ ಸರಿ ಹೋಗಿದೆ ಅಂತ ಅನಿಸ್ತಾ ಇದೆ. ನನಗೇನೋ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಮನಸ್ಸು ತುಂಬಾ ಹಗುರ ಆಗಿದೆ. ಇಷ್ಟು ದಿನ ತುಂಬಾ ತಲೆನೋವಿತ್ತು ರಾಮ್, ಈಗ ಇಲ್ವೇ ಇಲ್ಲ. ಅದೇನ್ ಮ್ಯಾಜಿಕ್ ಆಯ್ತು ನನಗೆ ಅರ್ಥ ಆಗ್ತಿಲ್ಲ. ಏನಿಲ್ಲ. ಏನು ಇಲ್ಲಿ ಈ ತರ ಹಗ್ ಮಾಡ್ತೀರಾ? ನನ್ನ ಹೆಂಡತಿನ ಹಗ್ ಮಾಡ್ಬೇಕು ಅಂತ ಅನಿಸ್ತು, ಅದಕ್ಕೆ ಮಾಡ್ದೆ. ಮಾಡ್ಬಾರ್ದ? ಹಾಗಲ್ಲ, ಈ ಹಗ್ಗಲ್ಲಿ ಏನೋ ಒಂಥರ ಎಮೋಷನಲ್ ಆಗಿ ಹಗ್ ಮಾಡ್ದಂಗಿತ್ತು, ಅದಕ್ಕೆ ಕೇಳಿದೆ. ನಿಮ್ಮನ್ನ ಹೀಗೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೀತಾ. ಹೇಗೆ? ಏನು ಕೇಳ್ಬೇಡಿ, ಐ ಲವ್ ಯು ಅಷ್ಟೇ. ರಾಮ್, ನಿಮಗೆ ಏನೋ ಆಗಿದೆ. ನಿಮ್ಮೇಲೆ ಲವ್ ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ ಸೀತಾ, ಏನು ಮಾಡೋದಕ್ಕಾಗಲ್ಲ. ಐ ಲವ್ ಯು, 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 ಐ ಲವ್ ಯು. ಸಿಹಿ ಕೇಳಿಸ್ಕೊಂಡ್ರೆ ಕಷ್ಟ. ಇಡೀ ದಿನ ಇದ್ರ ಬಗ್ಗೆ ನಂಗೆ ರೇಗಿಸ್ತಾ ಇರ್ತಾಳೆ. ಕೇಳಿಸ್ಕೊಡ್ಲಿ ಬಿಡಿ. ಇಲ್ಲಿ ಯಾಕೆ ಬಂದು ನಿಂತಿದ್ಯಾ? ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ನಿನ್ನ ಎಲ್ಲ ಕಡೆನೂ ಹುಡುಕ್ದೆ, ಗೊತ್ತೈತಾ? ಸಿಹಿ ಅಂತ ಹೋಗಿದ್ರೆ ಬರ್ತಿದ್ನಪ್ಪ.
ಸಿಹಿ ಅಂತ ಕೂಗಿದ್ರೆ ಈ ಮನೆಯಲ್ಲಿ ಬೇರೆಯವ್ರಿಗೆ ಗೊತ್ತಾಗಲ್ವಾ? ನನ್ನ ಹೆಸರು ನಾನೇ ಕೂಗ್ತೀನಾ? ಬ್ರಿಲಿಯಂಟ್ ನೀನು. ಅದೇ ಉಂಟು ಬಿಲಿಯಂಟ. ಬಿಲಿಯಂಟ್ ಅಲ್ಲ, ಬ್ರಿಲಿಯಂಟ್ ಅಂದ್ರೆ ಜಾಣೆ, ಬುದ್ಧಿವಂತೆ ಅಂತ. ಸರಿ ಸರಿ, ಈಗ ಹೇಳು, ನೀನ್ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಅದಾ, ನೀನು ಮತ್ತೆ ಸೀತಮ್ಮ ಆಟ ಆಡೋವಾಗ ಸೀತಮ್ಮ ಖುಷಿ ಆಗಿದ್ ನೋಡಿ ನನಗೂ ಸಖತ್ ಖುಷಿ ಆಯ್ತು. ಆದ್ರೆ ಸೀತಮ್ಮನ ಜೊತೆ ನಾನು ಇಲ್ವಲ್ಲ ಅಂತ ಬೇಜಾರು ಆಯ್ತು. ನನಗೂ ಸೀತಮ್ಮನ ಜೊತೆ ಆಟ ಆಡ್ಬೇಕು, ಅವಳ ಜೊತೆ ಮಾತಾಡ್ಬೇಕು, ಅವಳನ್ನ ಹಗ್ ಮಾಡ್ಬೇಕು, ಕಿಸಿ ಕೊಡ್ಬೇಕು ಅಂತ ಆಸೆ ಆಗುತ್ತೆ. ಏನ್ ಹಾಗೆ ನೋಡ್ತಾ ಇದ್ಯಾ? ಪಾಪ ನೀನು. ಈಗ ನಿನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಹೌದಾ, ನೀನೇ ತಾನೇ ಕರೆದಿದ್ದು ಈ ಮನೆಗೆ ಬಾ ಅಂತ? ಹೌದು, ನನ್ ಖುಷಿನೂ ಆಗ್ತಾ ಇದೆ, ಬೇಜಾರು ಆಗ್ತಾ ಇದೆ. ಆಯ್ತಾಯ್ತು, ಬೇಜಾರು ಮಾಡ್ಕೋಬೇಡ. ಇನ್ ಮುಂದೆ ನಾನು ನೀನು ಒಂದೇ ಅಲ್ವಾ? ಅರೆ ಸುಬ್ಬಿ, ನೀನ್ ಯಾವಾಗ್ಲೂ ನನ್ನನ್ನು ಬೈತಿದ್ದೆ, ಇವತ್ತೇನು ಸ್ವೀಟ್ ಆಗಿ ಮಾತಾಡ್ತಿದ್ಯಾ? ಸುಮ್ಕೆಯ. ಏನ್ ಗೊತ್ತಾ, ನಾನು ಯಾವತ್ತೂ ಇಷ್ಟು ದೊಡ್ಡ ಮನೆಯಲ್ಲಿ ಇದ್ದೇ ಇಲ್ಲ. ಎಲ್ಗೋದ್ರೆ ಎಲ್ಲಿಂದ ಬರ್ಬೇಕು ಅಂತಾನೆ ಗೊತ್ತಾಗಿಲ್ಲ ಇಲ್ಲಿ. ನನ್ಗಂತೂ ತಲೆ ಕೆಟ್ಟೋಗ್ತೈತೆ. ಈಗ ನಿನ್ನ ಹುಡ್ಕೋ ಅಷ್ಟರಲ್ಲಿ ನನ್ಗಂತೂ ಸಾಕಾಯ್ತು. ಮೊದ್ಲು ನನ್ಗೂ ಹೀಗೆ ಆಗ್ತಿತ್ತು, ಆಮೇಲೆ ಅಭ್ಯಾಸ ಆಯ್ತು. ನಿನ್ಗೂ ಆಗುತ್ತೆ ಬಿಡು.